ಹಲೋ ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನ ಮೋನಿಕಾ ಅನಿಕಿತ್ ಜೊತೆ ಮಾತಾಡ್ತಾ ಇರ್ತಾಳೆ. ಅದನ್ನ ನೋಡಿದ ಚಿನ್ನು ಅವಳು ಯಾರ ಜೊತೆ ಮಾತಾಡ್ತಿದ್ದಾಳೆ ಅಂತ ಅದನ್ನ ವಿಡಿಯೋನು ಸಹ ಫೋನಲ್ಲಿ ಕ್ಯಾಪ್ಚರ್ ಮಾಡ್ಕೋತಾ ಇರ್ತಾಳೆ. ಅಕ್ಕ ಹೇಳಿದ್ದು ನಿಜ ಅನ್ಸುತ್ತೆ, ಇವಳು ಏನೋ ಮಾಡ್ತಿದ್ದಾಳಲ್ಲ ಅಂತ ತುಂಬಾ ಯೋಚನೆ ಮಾಡ್ತಾ ಇನ್ನ ವಿಡಿಯೋನ ತಕ್ಕೊಳ್ತಾ ನಿಂತಿರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಏನು ಅವಾಗ್ಲೇ ನೀನ್ ಕಾಲ್ ಮಾಡಿದಾಗ ಗೌರಿನೇ ಕಾಲ್ ಎತ್ತಿದ್ದು. ಗೌರಿ ಕಾಲ್ ಎತ್ತಿದ್ಲಾ? ಅಯ್ಯೋ ದೇವ್ರೇ, ನಾನು ಏನೇನ್ ಮಾತಾಡ್ದೆ ಎಲ್ಲ ಅವಳೇ ಕೇಳಿಸ್ಕೊಂಡ್ಬಿಟ್ಲಾ? ಮುಗೀತು, ನನ್ನ ಕತೆ ಮುಗೀತು, ಏನ್ ಮಾಡ್ಲಿ ಈಗ ನಾನು ಅಂತ ಅನಿಕೇತ್ ಹೇಳ್ತಾ ಇದ್ದೀನ ನೋಡಿ. ಏನಾಯ್ತು ಅನಿಕೇತ್, ಯಾಕೆ ಈ ರೀತಿ ಹೇಳ್ತಿದ್ಯಾ? ಮುಗೀತು ಮೋನಿಕಾ, ನನ್ನ ಕತೆ ಮುಗೀತು. ಇನ್ನ ಗೌರಿ ನನ್ನ ಸುಮ್ಮನೆ ಬಿಡ್ತಾಳೆ ಅನ್ಕೊಂಡಿದ್ಯಾ? ಏನು ನೀನು ಫೋನು ಕ್ಲೀನಾಗಿ ನಿನ್ನ ಹತ್ರ ಇಟ್ಕೊಳಕ್ಕಾಗ್ಲಿಲ್ವಾ ಅಂತ ಅನಿಕೇತ್ ಜೋರಾಗಿ ಮಾತಾಡ್ತಾ ಇರ್ತಾನೆ. ಈ ಕಡೆಯಿಂದ ಇನ್ನು ಅನಿಕೇತ್ ಮಾತಾಡ್ತಾ ಇದ್ದಿದ್ನ ನೋಡ್ತಾ ಗೌರಿ ಹಿಂದೆ ನಿಂತಿರ್ತಾಳೆ. ಸಡನ್ ಆಗಿ ಅನಿಕೇತ್ ಹಿಂದೆ ತಿರುಗಿ ನೋಡಿದ್ರೆ ಗೌರಿ ಅಲ್ಲಿರೋದನ್ನ ನೋಡಿ ಅವನಿಗೆ ತುಂಬಾ ವಿಪರೀತ ಶಾಕ್ ಆಗಿರುತ್ತೆ. ಹೋ, ಕಾಲಲ್ಲಿ ಮಾತಾಡ್ತಿದ್ದೀರೇನು? ನೀವೇ ನಮ್ಮ ಅಕ್ಕನ ಟ್ರ್ಯಾಪ್ ಮಾಡಿರೋ ಅನ್ನೋ ವಿಚಾರ ನನಗೆ ಗೊತ್ತಿದೆ ಅನಿಕೇತ್ ಅವ್ರೆ, ಆದ್ರೆ ನೀವೇ ಮಾಡಿದ್ದೀರಾ ಅಂತ ಹೇಳಿದ್ರೆ ಎಲ್ಲಿ? ನೀವೇ ನಮ್ಮ ಅಕ್ಕನ ಟ್ರ್ಯಾಪ್ ಮಾಡಿದ್ದೀರಾ ಅನ್ನೋ ವಿಚಾರ ವಿವೇಕ್ ಅವ್ರಿಗೆ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ದೀರಾ? ಆದ್ರೂ ಅವರು ನಂಬ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೂ ನನ್ನ ಕರ್ತವ್ಯನ ನಾನು ಮಾಡ್ಲೇಬೇಕಲ್ವಾ? ಆದ್ರೆ ನೀವು ಮಾಡ್ತಾ ಇರೋದು ತುಂಬಾ ಅನ್ಯಾಯ. ಅಷ್ಟಕ್ಕೂ ವಿವೇಕ್ ಅವ್ರಿಗೆ ಮತ್ತೆ ನಮ್ಮ ಅಕ್ಕನ್ಗೆ ಎಂಗೇಜ್ಮೆಂಟ್ ಆಗ್ಬೇಕಾದ್ರೇನು ನೀವೇ ತಾನೇ ಅವಳನ್ನ ಕರ್ಕೊಂಡು ಹೋಗಿದ್ದು, ಅದು ಇದು ಕೊಡಿಸ್ತೀನಿ ಅಂತ. ನನಗೆ ಅವತ್ತೇ ಅನುಮಾನ ಬಂತು, ಆದ್ರೆ ಏನೋ ಬಿಡು ಅಂತ ಸುಮ್ಮನೆ ಆದೆ. ಆದ್ರೆ ಇಷ್ಟು ದೂರ ತಗೊಂಡ್ ಬಂದಿದ್ದೀರಾ ಅಂತ ನನಗೆ ಗೊತ್ತಿರ್ಲಿಲ್ಲ. ಇಷ್ಟು ನೀವು ಕೆಟ್ಟ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಒಬ್ರು ಜೀವನನ ಹಾಳು ಮಾಡ್ತಾ ಇದ್ದೀರಾ ಅಂತ ಗೌರಿ ಹೇಳ್ತಾ ಇದ್ದಿದ್ನ ನೋಡಿ, ಈಗ ಏನ್ ಮಾಡ್ತೀಯಾ? ನಾನೇ ಮಾಡಿದ್ದು, ಏನೀಗ ಅಂತ ಅನಿಕೇತ್ ಹೇಳ್ತಿದ್ದಂಗೆ, ಹೋ ಏನೀಗಾನಾ? ಸ್ವಲ್ಪ ದಿವಸ ಟೈಮ್ ಕೊಡಿ. ಯಾರ ಮುಂದೆ ನಿಮ್ ಬಂಡವಾಳನ ಹೊರಗಡೆ ತೆಗಿಸ್ಬೇಕೋ ತೆಗಿಸ್ತೀನಿ. ಅಲ್ಲಿವರೆಗೂ ನೀವ್ ಹೆಗ್ರಾಡ್ತಿದ್ದೀರಲ್ಲ, ಆರಾಮಾಗಿ ಹೆಗ್ರಾಡಿ ಅಂತ ಗೌರಿ ಹೇಳ್ತಾ ಇದ್ದೀನ ನೋಡಿ. ಏನಪ್ಪ ಮಾಡ್ತಾಳೆ ಇವಳು ಅಂತ ಅನ್ಕೊಳ್ತಿದ್ರು. ಏನ್ ಮಾಡ್ಕೋತೀಯೋ ಮಾಡ್ಕೋ ಹೋಗು ಅಂತ ಹೇಳಿನ ಅನಿಕೇತ್ ಅಲ್ಲಿಂದ ಹೊರಟಿರ್ತಾನೆ. ಈ ಕಡೆ ನೋಡಿದ್ರೆ ಶ್ಯಾಮ್ಗೆ ತುಂಬಾ ಬೇಜಾರಾಗಿರುತ್ತೆ. ಅವ್ರಣ್ಣ ಯಾವ ರೀತಿ ನಿರ್ಧಾರ ತಗೊಂಡಿದ್ದಾನೆ ಅಂತ. ಸೀದಾ ಅವ್ರ ಅತ್ತಿಗೆ ಹತ್ರ ಬಂದು, ಅತ್ಗೆ ಯಾಕತ್ಗೆ ಏನೋ ಬೇಜಾರಾಗಿದ್ದೀರಾ? ಏನಿಲ್ಲ ಶ್ಯಾಮ್ ಅವ್ರೆ, ಸುಮ್ಮನೆ ಹಾಗೆ. ನೀವೇಂತಕ್ ಬೇಜಾರಾಗಿದ್ದೀರಾ ಅಂತ ನನಗೆ ಗೊತ್ತಿದೆ ಅತ್ಗೆ. ಅಣ್ಣ ಎಲ್ಲಾನು ಅವ್ರ ಅಮ್ಮನ ಹತ್ರ ಹೇಳ್ತಾ ಇದ್ದಿದ್ದ ನಾನು ಕೇಳಿಸ್ಕೊಂಡೆ. ನೀವು ಒಪ್ಪಂದ ಮಾಡ್ಕೊಂಡಿದ್ದೀರಂತೆ, ನಿಮ್ಮ ಅಕ್ಕಂದು ಯಾವುದೇ ತಪ್ಪಿಲ್ಲ ಅಂದ್ರೆ ಇಲ್ಲಿಂದ ನಾನು ಹೊರಟ್ಬಿಡ್ತೀನಿ ಅಂತ. ಯಾಕತ್ಗೆ ನೀವು ಆ ರೀತಿ ನಿರ್ಧಾರ ಮಾಡಿರೋದು ದೊಡ್ಡ ತಪ್ಪು. ಯಾಕೆ ಶ್ಯಾಮ್ ಅವರೇ ಆ ರೀತಿ ಹೇಳ್ತಿದ್ದೀರಾ? ಮತ್ತಿನ್ನೇನತ್ಗೆ, ನೀವು ಈ ಮನೆ ಸೊಸೆ ಆಗ್ಬಿಟ್ಟು ಏನ್ ಬೇಕು ಬೇಡ ಅಂತ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ನಿಮ್ದು. ನೀವು ಸಡನ್ ಆಗಿ ಹೊರಟ್ಬಿಡ್ತೀನಿ ಅಂದ್ರೆ ಏನತ್ಗೆ? ಆದ್ರೂ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ನೀವೇನೇ ಕಷ್ಟ ಬಂದ್ರು ನನಗೆ ಕೇಳಿ, ನಾನು ಹೆಲ್ಪ್ ಮಾಡೇ ಮಾಡ್ತೀನಿ ಅಂತ ಶ್ಯಾಮ್ ಹೇಳ್ತಾ ಇರ್ತಾನೆ. ಆಗ ಗೌರಿ, ಅಲ್ಲ ಶ್ಯಾಮ್ ಅವರೇ, ಎಲ್ಲಾರು ನನ್ನ ಏನೋ ತಪ್ಪು ಮಾಡಿರೋಳ್ ತರ ನೋಡ್ತಿದ್ದಾರೆ, ನೀವು ಮಾತ್ರ ನನ್ನ ಆ ರೀತಿ ನೋಡ್ತಾನೆ ಇಲ್ಲ. ಅಷ್ಟಕ್ಕೂ ಅತ್ಗೆ ರಾಮ ಸೀತೆ ಮೇಲೆ ಅನುಮಾನ ಬಿದ್ದಿರ್ಬೋದು, ಲಕ್ಷ್ಮಣ ಅವ್ರ ಅತ್ತಿಗೆ ಮೇಲೆ ಯಾವತ್ತೂ ಆ ರೀತಿ ಅನುಮಾನ ಪಟ್ಟಿಲ್ಲ. ಅದೇ ರೀತಿನೇ ನಾನು ಅತ್ಗೆ, ನೀವೇನು ಯೋಚನೆ ಮಾಡಬೇಡಿ, ನಿಮ್ ಹಿಂದೆ ನಾನಿದ್ದೀನಿ, ಎಲ್ಲದಕ್ಕೂ ಬೆಂಬಲವಾಗಿ ನಾನು ನಿಂತ್ಕೊಳ್ತೀನಿ ಅಂತ ಶ್ಯಾಮ್ ಹೇಳ್ತಾ ಇರ್ತಾನೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಆಯ್ತು ಅತ್ಗೆ, ಅದನ್ನೆಲ್ಲ ಯೋಚನೆ ಬಿಟ್ಟಾಕಿ, ಇನ್ನು ನಾಳೆ ಅಜ್ಜಿ ತಾತ ಅವ್ರದ್ದು 50ನೇ ವರ್ಷ ವಾರ್ಷಿಕೋತ್ಸವ ನಡೀತಿದೆ. ಏನ್ ಹೇಳ್ತಿದ್ದೀರಾ ಶ್ಯಾಮ್ ಅವರೇ? ಹೌದು ಅತ್ಗೆ, ನಾಳೆ ಎಲ್ಲಾರು ಸೆಲೆಬ್ರೇಷನ್ ಮಾಡ್ಬೇಕು. ಈ ರೀತಿ ಬೇಜಾರಾಗಿರ್ಬೇಡಿ, ನನ್ ಕೈಲಿ ನೋಡೋದಿಕ್ಕಾಗಲ್ಲ ಅಂತ ಹೇಳ್ತಾ ಸರಿ ಶ್ಯಾಮ್ ಅವರೇ, ಬೆಳಗ್ಗೆ ಏನ್ ಬೇಕು ಬೇಡ ಅಂತ ಡೆಕೋರೇಷನ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೊರಟಿ ಮಲ್ಕೊಳಕ್ ಹೋಗಿರ್ತಾರೆ. ಬೆಳಗ್ಗೆ ಆಗುತ್ತೆ. ಮನೆ ಮಂದಿಯವರೆಲ್ಲರೂ ಅವ್ರ ಅಜ್ಜಿ ತಾತ ಅವ್ರಿಗೆ ವಿಶ್ ಮಾಡ್ಬೇಕು ಅಂತ ಬಸ್ಲತ್ರನೇ ಕಾಯ್ಕೊಂಡು ನಿಂತಿರ್ತಾರೆ.
ಇನ್ನ ವಿವೇಕ್ ಅವ್ರ ಅಜ್ಜಿ ಇನ್ನ ಡೋರ್ ಓಪನ್ ಮಾಡಿದ ತಕ್ಷಣ ಎಲ್ಲರೂ ಇನ್ನ ಕೂತ್ಕೊಂಡು ಹೇಳ್ತಾ ಇರ್ತಾರೆ, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಂತ ಹೇಳ್ತಾ ಇದೀನ ನೋಡಿ. ಒಬ್ಬ ಅದನ್ನ ನೋಡಿ ಅವ್ರಿಗೆಲ್ಲ ಖುಷಿ ಆಗ್ತಾ ಇರುತ್ತೆ. ಆಗ ಥ್ಯಾಂಕ್ ಯು ಅಂತ ಎಲ್ಲ ಹೇಳ್ತಾ ಇದ್ದೀನ ನೋಡಿ. ಇನ್ನು ಅದೇ ರೀತಿ ನೀವು ಮತ್ತೆ ತಾತ ಇಷ್ಟೇ ಖುಷಿಯಾಗಿ ಏನೇ ಕಷ್ಟ ಬಂದ್ರು ಏನೇ ಆದ್ರೂ ಮಾತಿಗೆ ಮಾತು ಬೆರೆಸ್ದೆ ಈಗ ಅನ್ಯೋನ್ಯವಾಗಿ ಹೇಗ್ ಜೀವನ ನಡೆಸ್ಕೊಂಡು ಹೋಗ್ತಿದ್ದೀರೋ ಇದೇ ರೀತಿ ಜೀವನ ಪೂರ್ತಿ ಹೀಗೆ ಇರಿ ಅಜ್ಜಿ ಅಂತ ಹೇಳ್ತಾ ಇದ್ದಾನೆ ನೋಡಿ. ತುಂಬಾ ಥ್ಯಾಂಕ್ಸ್ ಕಣಮ್ಮ ಗೌರಿ ಅಂತ ಹೇಳ್ತಾ ಇರ್ತಾರೆ. ಆಗ ಸರಿ ಬೇಗ ಬೇಗ ರೆಡಿಯಾಗಿ ಹೋಗಿ, ಏನ್ ಡೆಕೋರೇಷನ್ಸ್ ಎಲ್ಲ ರೆಡಿ ಆಗಿದೆ, ಅಜ್ಜಿ ಬೇಗ ಬಂದು ಕೇಕ್ ಕಟ್ ಮಾಡೋದೇ ಬಾಕಿ ಅಂತ ಹೇಳ್ತಾ ಇರ್ತಾರೆ ಶ್ಯಾಮ್ ಅವರೆಲ್ಲ. ಹೌದೇನೋ, ಸರಿ ಕಣೋ ಬರ್ತೀನಿ. ಅಷ್ಟಕ್ಕೂ ಇದೆಲ್ಲ ಸೂತ್ರಧಾರಿ ಯಾರಾಗ್ಬೇಕು ಗೊತ್ತಾ? ಗೌರಿ ಮತ್ತೆ ವಿವೇಕ್. ಅವ್ರು ಯಾಕೆ? ಮತ್ತಿನ್ನೇನು, ಅವ್ರ ನವ ದಂಪತಿಗಳು. ನಮ್ಗೆ ಏನು ಬೇಕಾ ಏನ್ ಬೇಡ ಎಲ್ಲ ನೋಡ್ಕೋಬೇಕಾಗಿರೋದೀಗ ಅವ್ರದೇ ಜವಾಬ್ದಾರಿ. ಈಗ ಪೂಜೆ ಪುನಸ್ಕಾರ ಎಲ್ಲ ಅವರೇ ಸಹ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ. ಆ ಕಡೆಯಿಂದ ವಿವೇಕ್ಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಅಯ್ಯೋ ಈ ಕತೆಗಳೆಲ್ಲನ ಯಪ್ಪ ಅಂತ ಅನ್ಕೊಳ್ತಿದ್ರೆ, ಸರ್ ನೀವ್ ಅದೆಲ್ಲ ಯೋಚನೆ ಮಾಡ್ಬೇಡಿ ಬಿಡಿ, ಈಗ ಅವ್ರ ಖುಷಿಗೋಸ್ಕರ ತಾನೇ ನಾವು ಮಾಡ್ತಾ ಇರೋದು ಅಂತ ಹೇಳಿ ಗೌರಿನೂ ಸಹ ಒಪ್ಕೊಳ್ತಾ ಇರ್ತಾಳೆ. ಈಗ ಗೌರಿಗೆ ಅನಿಕೇತ್ ಮೇಲೆ ಅನುಮಾನ ಬಂದಿದೆ. ಈ ಕಡೆ ನೋಡಿದ್ರೆ ಚಿನ್ನನು ಸಹ ಮೋನಿಕಾ ಮಾತಾಡಿರೋ ವಿಡಿಯೋನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾಳೆ. ಈಗ ಚಿನ್ನು ತಗೊಂಡೋಗಿ ಗೌರಿ ಕೈಗೆ ಕೊಟ್ಟಿ ಅವ್ರ ನಿಜವಾಗ್ಲೂ ಸ್ವರೂಪನ ಬಡಿಸ್ತಾಳ. ಆ ವಿಚಾರ ವಿವೇಕ್ಗೆ ಸರಿತವ್ರಿಗೆಲ್ಲರಿಗೂ ತಿಳಿಯುತ್ತಾ ಮತ್ತೆ ಅಲ್ಲಿ ಎದ್ನಾದರೂ ರಾಧ ಅಂತ ಆಗುತ್ತಾ. ಅವ್ರ ಮಗ ಗನಂದಾರಿ ಕೆಲಸ ಮಾಡ್ತಾ ಇರೋ ವಿಚಾರ ಚಂಚಲಗೆ ತಿಳಿದಿ ಮತ್ತೆ ಅನಿಕೇತ್ಗೂ ಮತ್ತೆ ಚಂಚಲಗೂ ಆ ಮನೇಲಿ ಇರೋಕೆ ದಾರಿನೇ ಇಲ್ಲ ಅನ್ನೋ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.